ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಇವತ್ತು ಒಂದು ಸ್ವಲ್ಪ ಬಿಸಿಲು ಬಂದಿದೆ, ಹಂಗಾಗಿ ಬಟ್ಟೆಗಳನ್ನೆಲ್ಲ ತುಂಬಾ ಇತ್ತು, ಮಷಿನ್ಗೆ ಹಾಕಿ ಒಣಗಾಕಿದ್ದೀನಿ. ಈಗ ಬಂದ್ಬಿಟ್ಟು ಒಂಚೂರು ಎಲ್ಲ ಈ ಥರ ಪಾಟಿನ ಕೆಲಸ ಮಾಡೋಣ ಅಂತಂದೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಮಣ್ಣೆಲ್ಲ ತಂದಿಟ್ಬಿಟ್ಟು ನೋಡಿರಿ, ಇದು ನುಗ್ಗೆ ಕಡ್ಡಿನೂ ಇಟ್ಟಿದ್ದೀನಿ, ಹೊಸ ಪ್ರಯತ್ನ. ಏಕೆಂದರೆ ನಮ್ಮ ಪಕ್ಕದ ಪಾರ್ಕಲ್ಲೇ ಕೈ ಬಿನ್ನರೆಲ್ಲ ಕಡ್ದಾಕ್ಬಿಟ್ಟಿದ್ರು, ಅದನ್ನು ತಗೊಂಬಂದು ಒಂದು ಇಟ್ಟಿದ್ದೀನಿ, ನೋಡೋಣ ಅಂತಂದೇಳ್ಬಿಟ್ಟು. ಇದು ಬಂದ್ಬಿಟ್ಟು ರೋಸ್ಮೇರಿ ಗಿಡ, ತುಂಬ ಚೆನ್ನಾಗಿ ಬರ್ತಾಯಿತ್ತು, ಆನ್ಲೈನಲ್ಲಿ ತರಿಸಿದ್ದೆ. ಹಾಗಾಗಿ ಇವೆಲ್ಲನೂ ಸ್ವಲ್ಪ ಹೋಗಿರೋದು, ಅಂದರೆ ವೇಸ್ಟ್ ಇತ್ತು. ಸುಮ್ಮನೆ ಕಸಕ್ಕೆ ಹಾಕ್ಬಿಟ್ರೆ ಪ್ಲಾಸ್ಟಿಕ್ ತಗೊಂಡೋಗೋರು ಎಲ್ಲ ಹಾಕ್ತಾರೆ. ಹಾಗಾಗಿ ನೋಡೋಣ, ಬಂದಷ್ಟು ದಿವಸ ಬರಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ಹಿಂಗೆ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಏನೊಂದನ್ನು ವೇಸ್ಟ್ ಮಾಡ್ತಾಯಿಲ್ಲ. ಒಂದು ಚಿಕ್ಕ ಡಬ್ಬಿಗೆ ಸಿಕ್ಕಿದ್ರೂ ಸಹ ಅದರಲ್ಲಿ ಮಣ್ಣು ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಸ್ವಲ್ಪ ಈ ಸೊಪ್ಪುಗಳಾಗಿರ್ಬೋದು ಅಥವಾ ತರಕಾರಿ ಗಿಡಗಳಾಗಿರ್ಬೋದು, ಬೇರೆ ಏನಾದರೂ ಗಿಡಗಳಾಗಿರ್ಬೋದು, ಆದಷ್ಟು ಈ ಸೊಪ್ಪುಗಳಿಗೇ ಹೆಚ್ಚು ಇಂಟ್ರೆಸ್ಟ್ ಕೊಟ್ಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ಸೊಪ್ಪಿನ ಬೀಜಗಳನ್ನೆಲ್ಲ ತರಿಸಿದ್ದೀನಿ. ಹಂಗಾಗಿ ನೋಡಿರಿ, ಮಲ್ಲೆ ಗಿಡನೂ ಅಷ್ಟೇ ಮೇಲಕ್ಕೆ ಅಂಟಿಸ್ಬೇಕು. ಅದಕ್ಕೂ ಒಂದೇನಾರ ಕಡ್ಡಿ ಅಥವಾ ಹಗ್ಗ ಕಟ್ಟಿ ಇದು ಮಾಡೋಣ ಅಂತಂದು ಹೇಳ್ಬಿಟ್ಟು ಇಟ್ಟಿದ್ದೀನಿ. ಈ ಥರ ಎಲ್ಲನೂ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಟೆರೇಸ್ ಮೇಲೆ ನಮಗೆ ಮೇಲಿರೋದ್ರಿಂದ ಕೆಳಗಡೆ ಜಾಸ್ತಿ ನೆಲ ಸಿಗ್ತಾಯಿಲ್ಲ. ಹಾಗಾಗಿ ನೋಡೋಣ ಅಂತೇಳ್ಬಿಟ್ಟು ಇಲ್ಲೇ ಹೊಸ ಪ್ರಯತ್ನ ಮಾಡ್ತಿದ್ದೀನಿ. ನೋಡೋಣ, ಅಪ್ಡೇಟ್ಸ್ ಎಲ್ಲನೂ ಪ್ರತಿದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಅದೆಲ್ಲ ಕೆಲಸ ಮುಗಿಸಿ ಬರಬೇಕಾದ್ರೆ ನನಗೆ ಒಂದು 12 ಗಂಟೆ ಆಯಿತು. ಅಷ್ಟೊತ್ತಿಗೆ ಬಟ್ಟೆನೇ ಒಣಗಿಬಿಟ್ಟಿದ್ವು. ಸ್ವಲ್ಪ ತೊಗೊಂಡ್ಬಿಟ್ಟು ನೋಡಿರಿ, ಸ್ವಲ್ಪ ಹೊತ್ತು ನಮ್ಮ ಪಕ್ಷಿಗಳ ಜೊತೆ ಆಟ ಆಡ್ತಾಯಿದ್ದೆ. ಅವು ನೋಡಿರಿ, ಸ್ವೀಟ್ ಕಾರ್ನೆಲ್ಲ ಹಾಕಿದ್ದಾರೆ, ಸ್ವೀಟ್ ಕಾರ್ನು, ಕ್ಯಾರೆಟು, ಅವುಗಳಿಗೆ ಬೇರೆ ಸೀಡ್ಸ್ಗಳನ್ನೆಲ್ಲನೂ ತರಿಸ್ಬಿಟ್ಟು ಹಾಕ್ತೀವಿ ಆನ್ಲೈನಲ್ಲಿ. ಅವುಗಳ ಜೊತೆ ಸ್ವಲ್ಪ ಕಿಚ ಕಿಚ ಅಂತಿರ್ತವೆ. ಅವೇನಾದರೂ ಬಾಗಿಲಾಕ್ಬಿಟ್ಟು ಹೊರಗಡೆಯಿಂದ ಬಂದ್ವಿ ಅಂತಂದರೆ ಸ್ವಲ್ಪ ಸೌಂಡ್ ಮಾಡಿಕೊಂಡು ಕಿಚ ಕಿಚ ಅಂತ ಸೌಂಡ್ ಮಾಡ್ತಿರ್ತವೆ. ಒಂಥರ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಏನಾರ ಮೇಲಿಂದ ಕೆಲಸ ಮಾಡಿ ಅಥವಾ ಹೊರಗಡೆಯಿಂದ ಕೆಲಸ ಮಾಡಿ ಬೇಜಾರಾಗಿ ಬಂದಾಗ ಅವುಗಳ ಹತ್ರ ಸ್ವಲ್ಪ ಬಿಟ್ಬಿಟ್ಟು ಆಟ ಆಡ್ತಾಯಿರ್ತೀವಿ. ಅದಾದಮೇಲೆ ನೋಡಿರಿ, ಅಕ್ಕಿನೂ ಡ್ರಮ್ಗೆ ತುಂಬ್ಕೋಬೇಕು, ಕ್ಲೀನ್ ಮಾಡಿ. ಇನ್ನೂ ಹಂಗೆ ಇದೆ. ನಮ್ಮ ಡೈನಿಂಗ್ ಟೇಬಲಲ್ಲ, ನನ್ನ ಸ್ಟೋರ್ ರೂಮ್ ಥರ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಇನ್ನೂ ಎಲ್ಲ ತಂದಿರೋದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ನೋಡಿರಿ, ಇದು ಕೀಮಿಯಾ ಡೇಟ್ಸು ಮತ್ತು ಅಂಜೂರ ಇವೆಲ್ಲನೂ ಅದೆಲ್ಲನೂ ಸ್ವಲ್ಪ ಎತ್ತಿಟ್ಕೋಬೇಕು, ಕ್ಲೀನ್ ಮಾಡಿ. ನುಗ್ಗೆ ಸೊಪ್ಪು ಒಣಗಿದೆ, ಅದನ್ನು ಸಹ ಕ್ಲೀನ್ ಮಾಡಿ ಪುಡಿ ಮಾಡ್ಕೋಬೇಕು ಹುರಿದ್ಬಿಟ್ಟು. ಬೆಳಗ್ಗೆನೇ ದಾಲ್ ಕಿಚಡಿ ಮಾಡಿದ್ದೆ, ಅದು ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಹೀರೆಕಾಯಿ ಮಸ್ಕಾಯಿ ಸಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿರಿ, ಅದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಮಡಕೆಲೇ ಮಾಡ್ತೀನಿ ನಾನು. ಮಶೊಪ್ಪು, ಮಸ್ಕಾಯಿ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಅಲ್ಲಿಂದ ಬಂದುಬಿಟ್ಟು ಬೇಳೆ ಬೇಯ್ತಾ ಇರಬೇಕಾದ್ರೇ ಎಲ್ಲ ತರಕಾರಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ತರಕಾರಿ ಹೆಚ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದುಬಿಟ್ಟು ಈರುಳ್ಳಿ, ಟೊಮೊಟೊ, ಹೀರೆಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿರೋದು, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಇಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೀವಿಲ್ಲ ಅಂತೇಳಿದ್ರೆ ಬರೀ ಕೊತ್ತಂಬರಿ ಸೊಪ್ಪನ್ನೇ ಒಂದು ಹಿಡಿಯಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ ಮನೆಯಲ್ಲಿ, ಹಾಗಾಗಿ ಮೆಂತ್ಯ ಸೊಪ್ಪನ್ನು ಸಹ ಹಾಕಿದ್ದೀನಿ. ಹೀರೆಕಾಯಿ ಮಸ್ಕಾಯಿ ಆಗಿರೋದ್ರಿಂದ ಹೀರೆಕಾಯಿ ಹಾಕಬೇಕು. ಒಂದು ಅರ್ಧದಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಏಕೆಂದರೆ ಜಾಸ್ತಿ ಸಾಂಬಾರು ಮಾಡ್ತಾಯಿಲ್ಲ, ಇಲ್ಲಾಂದರೆ ಜಾಸ್ತಿ ಹೀರೆಕಾಯಿ ಹಾಕ್ಬಿಟ್ರೆ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು. ಹಾಗಾಗಿ ಸ್ವಲ್ಪ ಒಂದು ಅರ್ಧ ಹೀರೆಕಾಯಿ ಹಾಕಿದ್ದೀನಿ. ಇಲ್ಲಿ ಬಂದುಬಿಟ್ಟು ಅರಿಶಿನ ಪುಡಿ, ಜೀರಿಗೆ ಪುಡಿ ಮತ್ತು ಬರೀ ಧನಿಯಾ ಪುಡಿ, ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಅದನ್ನು ನೆನೆದಾದ ನಂತರ ಚೆನ್ನಾಗಿ ಕಿವುಚ್ಬಿಟ್ಟು ರಸನ ಅದಕ್ಕೆ ಹಾಕ್ತೀನಿ. ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊನೂ ಹಾಕ್ಕೊಳ್ಳಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ ಸಾಂಬಾರು. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಸಹ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನಮಗೆ ಎಷ್ಟು ಸಾಂಬಾರು ಬೇಕು ಅನಿಸುತ್ತೋ ಅಷ್ಟನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಹೆಚ್ಕೊಂಡಿದ್ದೀನಲ್ಲ, ಅದೆಲ್ಲ ತರಕಾರಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಜಾಸ್ತಿ ಗಟ್ಟಿ ಇರಬಾರ್ದು ಮತ್ತು ತುಂಬಾ ತೆಳು ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಮಸ್ಕಾಯಿ ಚೆನ್ನಾಗಿರುತ್ತೆ.
ಈಗ ಬಂದುಬಿಟ್ಟು ನೆಕ್ಸ್ಟ್ ಸೈಡ್ಸ್ಗೆ ಅಂದರೆ ನಾವು ತುಂಬ ದಿನನೇ ಅಂದರೆ ಈ ಡೀಪ್ ಫ್ರೈ ಮಾಡೋಂಥ ಐಟಮ್ಸ್ಗಳು ಏನು ಮಾಡೋದಿಲ್ಲ ಆಲ್ಮೋಸ್ಟ್ ಆಲು. ಈಗ ಬಂದುಬಿಟ್ಟು ಯಾಕೋ ತಿನ್ನೋಂಗಾಯ್ತು ಅಂತೇಳ್ಬಿಟ್ಟು ಈ ಸಂತೆ ಬೋಂಡ ಅಂತ ನಮ್ಮ ಆಂಟಿದಿರು ನೈಬರ್ ಆಂಟಿದಿರೆಲ್ಲ ಜಾಸ್ತಿ ಮಾಡ್ತಿರ್ತಾರೆ. ಹಂಗಾಗಿ ಸ್ವಲ್ಪ ನನಗೂ ಇಷ್ಟ ಆಯಿತು, ನೋಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಇದನ್ನು ನೋಡಿ ನುಗ್ಗೆ ಸೊಪ್ಪು, ಒಣಗಿರೋದು ನುಗ್ಗೆ ಸೊಪ್ಪನ್ನು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗೆ ಕ್ರಷ್ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ನೋಡಿ, ನುಗ್ಗೆ ಸೊಪ್ಪು ಒಣಗಿರೋದದು ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಗೊತ್ತೇ ಆಗೋಲ್ಲ. ಸ್ವಲ್ಪ ಯಾವುದೋ ರೀತಿಯಲ್ಲಿ ಹೊಟ್ಟೆಗೆ ಹೋದರೆ ಸಾಕಲ್ವ, ಹಂಗಾಗಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿರಿ. ಈ ಥರದ್ದು ನೋಡಿರಿ, ಕ್ರಷ್ ಮಾಡಿದ್ರೆ ಫುಲ್ ಕ್ರಷ್ ಆಗೋಗುತ್ತೆ, ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ. ಇದೆಲ್ಲ ಹಾಕ್ಕೊಂಡು ಒಂದು ಸಂತೆ ಬೋಂಡ ಅಂತ ಅಂದರೆ ಜಾಸ್ತಿ ಸ್ವಲ್ಪ ಹಿಟ್ಟು ಜಾಸ್ತಿ ಇರುತ್ತೆ, ಈರುಳ್ಳಿ ಇದೆಲ್ಲ ಕಡಿಮೆ ಇರುತ್ತೆ, ಸೊಪ್ಪು ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು, ಏಕೆ ಮಸ್ಕಾಯಿ ಸಾಂಬಾರಲ್ಲ, ಹಾಗಾಗಿ ಸೈಡ್ಸ್ಗೆ ನೋಡೋಣ ಅಂತೇಳ್ಬಿಟ್ಟು ತಿನ್ನಬೇಕು ಅನ್ನಿಸ್ತು, ಹಂಗಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು. ಈಗ ಕೋಸಂಬರಿಗೂ ನೆನೆಸ್ಕೊಂಡಿದ್ದೀನಿ. ಸೌತೆಕಾಯಿನ ತುರಿದ್ಬಿಟ್ಟು, ತೆಂಗಿನಕಾಯಿ ತುರಿದ್ಬಿಟ್ಟು ಇದು ರೆಡಿ ಮಾಡ್ಕೊಳ್ಳೋಣ ಕೋಸಂಬರಿಗೂ ಮತ್ತು ಬೋಂಡಕ್ಕೆ. ಈಗ ಸಾಂಬಾರು ತಣ್ಣಗಾಗಿದೆ ಸ್ವಲ್ಪ. ಈಗ ಅಕ್ಕಿನೂ ಸಹ ಕುಕ್ಕರ್ಗೆ ಇಟ್ಬಿಟ್ಟಿನಿ ಇವತ್ತು ಅನ್ನಕ್ಕೆ, ಯಾಕೆಂದರೆ ಸ್ವಲ್ಪ ಅರ್ಜೆಂಟಿತ್ತು, ಹಂಗಾಗಿ ಕುಕ್ಕರ್ಗೆ ಇಟ್ಬಿಟ್ಟಿದ್ದೀನಿ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ. ಈಗ ನೋಡಿರಿ, ಇದು ನೀರೆಲ್ಲ ಒಂದು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡ್ರೆ ಮಸಿಯೋದಕ್ಕೆ ಚೆನ್ನಾಗಿರುತ್ತೆ. 2 ಕೂಗು ಕುಕ್ಕರು ಅನ್ನನೂ ಕೂಗ್ತು. ಈಗ ಬಂದುಬಿಟ್ಟು ಮಸ್ಕಾಯಿನ ಮಸ್ಕೊಳ್ಳೋಣ. ಈ ಥರ ಮಸಗುಂಡಲ್ಲಿ ಈ ಮಡಿಕೆಯಲ್ಲಿ ಮಸಿಯೋದ್ರಿಂದ ತುಂಬಾ ಚೆನ್ನಾಗಿ ನುಣ್ಣಗಾಗುತ್ತೆ. ಈ ಥರ ಒಂದು ಇಟ್ಕೊಳ್ರಿ ಎಲ್ಲರೂ ಮನೇಲಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಮಸ್ಬಿಟ್ಟು ತಿನ್ನೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಮಡಿಕೆಯಲ್ಲಿ ಮಾಡೋದ್ರಿಂದ ದೇಹಕ್ಕೂ ಸಹ ತಂಪು, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈ ಥರ ಕಾವು ಗಟ್ಟಿಗೆ ಅಂತ ಬರುತ್ತೆ ನಮ್ಮ ಕಡೆಗೆಲ್ಲನೂ, ಹಿಂಗೆ ಅದನ್ನ ಇಟ್ಕೊಂಡು ಹಿಂಗೆ ಮುದ್ದೆ ಮಾಡೋದಕ್ಕೆ, ಈ ಥರ ಸಾಂಬಾರು ಮಸಿಯೋದಕ್ಕೆ ಎಲ್ಲನೂ ಆ ಥರದ್ದೊಂದು ತಗೋಬೇಕು. ಇವಾಗ ಇರಲಿಲ್ಲ ನನ್ನ ಹತ್ರ, ಹಿಂಗೇ ಕೈ ಒತ್ಕೊಂಡು ಹಿಂಗೆ ಮಸಿತಾ ಇದೆ. ಈ ಥರ ಮಾಡ್ಕೊಳ್ಳಿ. ನೀವೆಲ್ಲ ಯಾರಾದರೂ ಮಿಕ್ಸಿಗೆ ಅದಕ್ಕೆ ಇದಕ್ಕೆ ಹಾಕ್ತಾಯಿದ್ರೆ ಮಿಕ್ಸಿಗೆ ಹಾಕಬೇಡಿ. ಈ ಥರ ಒಂದು ಸಾರಿ ಈ ಕರಿ ಮಡಿಕೆ ಈ ಥರದ್ದೇ ತೊಗೊಳ್ರಿ. ಕರಿ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಮೊದಲಿಂದ್ರಿಂದ ನಮ್ಮ ಅಜ್ಜಿ ತಾತಂದ್ರೆಲ್ಲನೂ ಈ ಥರ ಕರಿ ಮಡಿಕೆನೇ ಬಳಸಿರೋದ್ರಿಂದ ಅದು ಸ್ವಲ್ಪ ಹೆಲ್ತಿಗೂ ಸಹ ಒಳ್ಳೆಯದು, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತೊಳೆಯೋದಕ್ಕೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸುಖದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬೇಗ ಆಗೋಗ್ಬಿಡುತ್ತೆ. ಯಾವುದೇ ಸೋಪ್ ಬೇಕಾಗಲ್ಲ, ಯಾವುದೇ ಡಿಟರ್ಜೆಂಟ್ ಸೋಪ್ಗಳು ಏನು ಬೇಕಾಗಲ್ಲ. ಒಂದು ಖಾಲಿ ಬ್ರಷನ್ನು ಒತ್ತಿ ಹಿಂಗೆ ತೊಳೆದ್ಬಿಟ್ಟು ನೀರಲ್ಲಿ ತೊಳೆದಿಟ್ಬಿಟ್ರೆ ಸಾಕು, ಕ್ಲೀನ್ ಆಗೋಗ್ಬಿಡುತ್ತೆ. ನೀನು ಯಾವ ಥರದ್ದೇ ಇದ್ರೂ ಕ್ಲೀನ್ ಆಗೋಗ್ಬಿಡುತ್ತೆ. ನೋಡಿರಿ, ಈ ಥರ ನೀಟಾಗಿ ಸಾಂಬಾರು ಮಸ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಯಾವುದೇ ಒಂದು ಸಾಂಬಾರಿಗೆ ಒಗ್ಗರಣೆ ಇಲ್ಲ ಅಂತಂದರೆ ಅದು ಟೇಸ್ಟೇ ಸಹ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ನೀವು ಬೇಕಂದರೆ ಒಂದು ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೋಬೋದು ಒಗ್ಗರಣೆಗೆ. ಹಾಕಿಬಿಟ್ಟು ಒಂದು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಒಗ್ಗರಣೆ ಕೊಟ್ಟು ಅದನ್ನು ಎತ್ತಿಟ್ಬಿಟ್ಟು ಈಗ ಕೋಸಂಬರಿಗೆ ಮತ್ತು ಈ ಪಕೋಡಕ್ಕೆ ಅಂದರೆ ಸಂತೆ ಬೋಂಡಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಸ್ನಾನನೂ ಆಯಿತು, ಎಲ್ಲ ಸ್ವಲ್ಪ ಮನೆ ಕ್ಲೀನಿಂಗೂ ಆಯಿತು, ದೊಡ್ಡದೆಲ್ಲ. ಅಂದರೆ ನೆಲ ಇನ್ನೂ ಒರೆಸಿಲ್ಲ, ಡೈಲಿ ನೆಲ ಒರೆಸಲ್ಲ, ದಿವಸ ಬಿಟ್ಟು ದಿವಸ ಒರೆಸ್ತೀನಿ, ಆಗಲ್ಲ. ಅದಕ್ಕೆ ಈಗ ಬಂದುಬಿಟ್ಟು ನೋಡಿ, ಟೈಮ್ ನೋಡಿ ಅಲ್ಲಿ ಕಾಣ್ತಾ ಇದೆಯಾ, 3 ಗಂಟೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಊಟ ಮಾಡೋದೇ 3:30ಗೆ, ಏಕೆಂದರೆ ನಾನು ನಮ್ಮ ಮನೆಯವರು ದಿನಕ್ಕೆ 2 ಊಟ ಮಾಡೋದು. ಹಂಗಾಗಿ ಬೆಳಗ್ಗೆ 10 ಗಂಟೆಗೆ ಏನು ಟಿಫನ್ ಮಾಡಿತ್ತು ಆದಷ್ಟು ಹೆಲ್ತಿ ಟಿಫನ್ನು ನನಗೂ ಮಕ್ಕಳಿಗೂ ನಮಗೂ ಇಬ್ಬರಿಗೂ ಅಡ್ಜಸ್ಟ್ ಆಗೋ ಥರನೇ ಹೆಲ್ತಿಯಾಗಿ ಡಯಟ್ ಫುಡ್ಡೇ ಮಾಡಿರ್ತೀನಿ. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮತ್ತು ಇವಾಗ 3:30ಗೆ ಊಟ ಮಾಡಿದ್ರೆ ಮತ್ತೆ ಏನಾದರೂ ಮಧ್ಯದಲ್ಲಿ ಹೊಟ್ಟೆ ಇಶ್ವಾದರೆ ಏನಾದರೂ ತಿಂತೀವಿ. ಕಾಫಿ ಟೀ ಆಲ್ಮೋಸ್ಟ್ ಅಲ್ಲಿ ಕುಡಿಯಲ್ಲ. ಯಾರಾದರೂ ಬಂದರೆ ಏನೋ ಅಕಸ್ಮಾತಾಗಿ ಕುಡಿದ್ರೆ ಮಸಾಲೆ ಟೀ
ಅಥವಾ ಲೆಮನ್ ಟೀ ಆ ಥರದ್ದು ಒಂಚೂರು ಮಾಡ್ಕೊಂಡು ಕುಡಿತೀವಿ. ಏನಾದ್ರು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಒಂಚೂರು ತಿಂತೀವಿ, ಇಲ್ಲ ಅಂದರೆ ಇಲ್ಲೇ ಇಲ್ಲ. ಹಂಗಾಗಿ ಇವಾಗ ಎಲ್ಲ ರೆಡಿ ಮಾಡಿಟ್ಟೋಗಿದ್ನಲ್ಲ, ಏನು ಮಾಡಿದ್ದೆ ನೋಡೋಣ, ಅಪ್ಡೇಟ್ ಕೊಡ್ತೀನಿ. ಈಗೆಲ್ಲ ಹಚ್ಚಿಟ್ಟಿದ್ದೀನಲ್ವ, ಈಗ ನೋಡಿರಿ ಈರುಳ್ಳಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನುಗ್ಗೆ ಸೊಪ್ಪಿಂದು ಒಣಗಿರೋ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈಗ ಕೋಸಂಬರಿ ಹೆಸರುಬೇಳೆನ ಅಲ್ಲಿ ಪಕ್ಕದಲ್ಲೇ ಬಸಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ ಮುದ್ದೆಗೆ ಇದು ಕಾಳುಗಳ ಹಿಟ್ಟು, ಎಲ್ಲ ಕಾಳುಗಳ್ದು ಹಿಟ್ಟು ಒಂದು ಸಾರಿ ಡೀಟೇಲಾಗಿ ತೋರಿಸ್ತೀನಿ ಅದು ಏನು ಅಂತ ಹೇಳ್ಬಿಟ್ಟು. ಈಗ ನೋಡಿರಿ ಕೋಸಂಬರಿಗೆ ಸ್ವಲ್ಪ ಉಪ್ಪು ನಿಂಬೆ ಹುಳಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಬೋಂಡಕ್ಕೆ ಎಲ್ಲ ಸೊಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಈ ಸೂಜಿ ಮೆಣಸು ಬರುತ್ತಲ್ಲ, ಅದು ಒಣಗಿರೋದು, ಅದನ್ನು ಪುಡಿ ಮಾಡ್ಕೊಂಡಿರೋದು ಮೆಣಸಿನ ಪುಡಿ, ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಸೊಪ್ಪುಗಳು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪಿಂಚಷ್ಟು ಶುಂಠಿ ಅಂತೀನಿ ಸೋಡಾ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೇನು ಮಾಮೂಲಿ ಕೋಸಂಬರಿಗೆ ಸ್ವಲ್ಪ ಖಾರದ ಪುಡಿ ಬದಲು ನಾನು ಇದು ಸೂಜಿ ಮೆಣಸಿನ ಕಾಳು ಪುಡಿ ಹಾಕಿದ್ದೀನಿ. ತೆಂಗಿನ ತುರಿ, ಸೌತೆಕಾಯಿ ತುರಿದಿರೋದು, ಹೆಸರು ಬೇಳೆ ನೆನೆಸಿರೋದು, ಅದೆಲ್ಲ ಹಾಕ್ಬಿಟ್ಟು ಹುಳಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕೋಸಂಬರಿ ರೆಡಿ ಆಗೋಗುತ್ತೆ. ಇದಕ್ಕೆ ಒಂದು ಸರಿ ಹೇಳ್ತೀನಿ, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಸೂಜಿ ಮೆಣಸಿನ ಪುಡಿ. ನೀವು ಬೇಕಂದರೆ ಮಾಮೂಲಿ ಪುಡಿನೂ ಹಾಕ್ಕೋಬೋದು, ಮಾಮೂಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಬಾಯಿಗೆ ಸಿಗುತ್ತೆ, ನಮ್ಮ ಮನೇಲಿ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಬಿಟ್ಟು ನೋಡಿರಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡೀಗ ಹಾಗೆ ಎಣ್ಣೆ ಬಿಸಿ ಮಾಡಿ, ಕೊಬ್ಬರಿ ಎಣ್ಣೆ ಬಿಸಿ ಮಾಡಿದ್ದೀನಿ. ಅಂದರೆ ಮಕ್ಕಳಿಗೆ ರಾತ್ರಿ ಇದನ್ನು ಮಾಡಿದ್ದೆ, ಏನಂದರೆ ಈ ಆಲೂ ಫಿಂಗರ್ ಚಿಪ್ಸ್ ಮಾಡಿಕೊಟ್ಟಿದ್ದೆ ಸ್ನ್ಯಾಕ್ಸ್ಗೆ. ಈಗ ಅದರಲ್ಲೇ ನಾನು 1-2 ಸಾರಿ ಯೂಸ್ ಮಾಡ್ತೀನಿ, ಯಾಕೆಂದರೆ ನಮ್ಮದು ಪ್ಯೂರ್ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಡೀಪ್ ಫ್ರೈ ಮಾಡೋಕ್ಕೆಲ್ಲನೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಹಾಗಾಗಿ ನೆಕ್ಸ್ಟ್ ಡೇನೇ ಚೆಲ್ಲೋದಿಲ್ಲ, ಒಂದು ಸಾರಿ ಮಾಡಿ ಇನ್ನೊಂದು ಸಾರಿ 2 ಸಾರಿ ಫ್ರೈ ಮಾಡಿ ಆಚೆಗೆ ಚೆಲ್ತೀನಿ. ಹಾಗಾಗಿ ಈಗ ಈರುಳ್ಳಿ ಬೋಂಡನೂ ಸಹ ಅದರಲ್ಲೇ ಮಾಡ್ಕೋತಾ ಇದ್ದೆ. ನೋಡಿರಿ ಈ ಥರ ಎಲ್ಲನೂ ಒಂದು ಸೈಡ್ ಬೈ ಸೈಡು ಎಲ್ಲ ಹಾಕ್ತಾಯಿದೆ. ಆ ಕಡೆ ಮುದ್ದೆಗೂ ಇಟ್ಬಿಟ್ಟಿದ್ದೀನಿ. ಮುದ್ದೆಗೂ ಅಷ್ಟೇ, ಪ್ರತಿಯೊಂದರಲ್ಲೂ ಸಹ ಸ್ವಲ್ಪ ಕಾರ್ಬೋಹೈಡ್ರೇಟೇ ಪೂರ್ತಿ ಇರದೇ ಇರೋ ಥರ, ಈಗ ಈ ಥರ ಏನಾದರೂ ಡೀಪ್ ಫ್ರೈ ಆ ಥರ ಮಾಡ್ಕೊಂಡಾಗ ಅದರಲ್ಲಿ ಸ್ವಲ್ಪ ಸೊಪ್ಪುಗಳು, ತರಕಾರಿಗಳು ಏನನ್ನ ಇನ್ಕ್ಲೂಡ್ ಆಗತ್ತರ. ನೋಡಿರಿ ಈಗ ಮುದ್ದೆ ಅಂದರೆ ಬರೀ ರಾಗಿ ಹಿಟ್ಟು ಒಂದೇ ಹಾಕ್ತಿದ್ವಿ ಮೊದಲೆಲ್ಲ, ಅಂದರೆ ಬರೀ ಕಾರ್ಬೋಹೈಡ್ರೇಟು, ಅದರಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಸಿಗೋದು. ಹೆಚ್ಚಿನದಾಗಿ ಎಕ್ಸ್ಟ್ರಾ ಪ್ರೋಟೀನ್ ಬೇಕು ಅಂತಂದರೆ ನಾನು ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಏನಂತ ಹೇಳಿದ್ರೆ, ಒಂದು 5 ಥರದ ಕಾಳುಗಳನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ಇದರಲ್ಲಿ ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನು ಮಿಲ್ ಮಾಡಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2-3 ಸ್ಪೂನಷ್ಟು ನೀರಿಗೆ ಮುದ್ದೆ ಮಾಡೋದಕ್ಕೆ ನೀರು ಇಟ್ಕೊತೀವಲ್ಲ ಅದಕ್ಕೇ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಂಡಾದ ನಂತರ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆವಾಗ ಹೈ ಪ್ರೋಟೀನ್ ಆಗುತ್ತೆ, ಯಾಕೆಂದರೆ ಬರೀ ಕಾರ್ಬೋಹೈಡ್ರೇಟೇ ಆಗೋಲ್ಲ, ಜೊತೆಗೆ ಈ ಕಾಳುಗಳ ಹಿಟ್ಟುಗಳನ್ನು ಹಾಕೋದ್ರಿಂದ ಹೈ ಪ್ರೋಟೀನ್ ಲಂಚ್ ಆಗುತ್ತೆ. ಊಟಕ್ಕೆ ಸ್ವಲ್ಪ ಪ್ರೋಟೀನು ಎಕ್ಸ್ಟ್ರಾ ಸೇರಿಕೊಂಡ್ರೆ ವೆಯ್ಟೇಜ್ ಬರುತ್ತೆ ಒಂದು ಫುಡ್ಗೆ. ಹಂಗಾಗಿ ಈ ಥರ ಮಾಡ್ಕೊತೀನಿ. ಬೇಕಂದರೆ ನೀವು ಆ ಥರ ಮಾಡಿಕೊಡ್ರಿ. ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗ್ ಹಿಟ್ಟು ಹಾಕೋದ್ನಲ್ಲ, ಒಂದು 2-3 ಸ್ಪೂನು ಅದೇ ಹಿಟ್ಟೇನೆ, ಕಾಳುಗಳ್ದು ಹಿಟ್ಟು. ಈಗ ಮುದ್ದೆ ಮಾಡ್ಕೊಳ್ಳೋಣ. ನೋಡಿರಿ ಹೇಳಿದ್ನಲ್ವ ಲಾಸ್ಟ್ ಟೈಮು ನನ್ನ ಚಾನಲಲ್ಲೇ ಇದೆ, ಒಂದು 5-6 ಥರದ ಮುದ್ದೆ ಮಾಡ್ತಕ್ಕಂಥ ರೆಸಿಪಿಗಳನ್ನ ಹಾಕಿದ್ದೀನಿ ಗಂಟಿಲ್ದಂಗೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ. ಜೊತೆಗೆ ಬೋಂಡನೂ ಹಾಕ್ಕೊಂಡು ಸೈಡ್ ಬೈ ಸೈಡ್ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಮನೆಯಲ್ಲೂ ಹಿಂಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ. ಮತ್ತು ಟೈಮ್ ಇದ್ದಾಗ, ಅರ್ಜೆಂಟ್ ಇದ್ದಾಗ ಈ ಥರ ಮಾಡ್ಕೊಂಡಿಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ಎಲ್ರದ್ದು ಇದೇ ಕತೆ ಅನಿಸುತ್ತೆ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿರಿ, ನಾವು ಅನ್ನ ಜಾಸ್ತಿ ತಿನ್ನಲ್ಲ, ಮುದ್ದೆನೇ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಮೀಡಿಯಮ್ಮಾಗಿ ಮಾಡಿರ್ತೀನಿ. ನೋಡಿರಿ, ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾಯಿದ್ದೀನಿ. ಇದು ಬ್ರಾಸೋದು ತಟ್ಟೆ, ಅಂದರೆ ಕಂಚಿನ ತಟ್ಟೆ. ನಾನು ಬೇಕು ಅಂತಲೇ ಊಟಕ್ಕೆ 2 ತೊಗೊಂಡಿದ್ದೀನಿ, ನನಗೊಂದು ನಮ್ಮ ಮನೆಯವ್ರಿಗೊಂದು ಬ್ರಾಸೋ ತಟ್ಟೆಗಳು.
ತುಂಬ ದಿನದ ಆಸೆ ಇತ್ತು, ಹಂಗಾಗಿ ತೊಗೊಂಡೆ. ಈಗ ಬಂದುಬಿಟ್ಟು ಇದು ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ಬಿಟ್ಟು, ಮಸ್ಕಾಯಿಗೆ ಉಪ್ಪಿನಕಾಯಿ ಇದ್ದರೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ, ಕಾಳು ಹಪ್ಪಳ ಅದೆಲ್ಲ ಇದ್ದರೆ, ಕಾಳು ಹಪ್ಪಳ ಇರಲಿಲ್ಲ ನನ್ನ ಹತ್ರ, ಹಂಗಾಗಿ ಮೇಲೊಂದು ಸ್ವಲ್ಪ ತುಪ್ಪ, ಇದೆಲ್ಲ ಬಿಸಿ ಬಿಸಿದು, ಮತ್ತು ಕೋಸಂಬರಿ ಮತ್ತು ಪಕೋಡ ನೋಡಿರಿ. 3:40 ಊಟ ಮಾಡಬೇಕಾದ್ರೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಇನ್ನೂ ಪಕ್ಷಿಗಳಿಗೆ ಫುಡ್ ಹಾಕ್ಬಿಟ್ಟು ಆಮೇಲೆ ತಿಂತೀನಿ ಅಂತ ನೋಡ್ತಾರೆ. ನಾನು ಪೂರ್ತಿ ಎಲ್ಲನೂ ಹಾಕಿಟ್ಬಿಟ್ಟೆ. ಇನ್ನೇನು ಮಕ್ಕಳು ಒಬ್ಬರು 4 ಗಂಟೆಗೆ, ಒಬ್ಬರು 4:15ಗೆ ಬಂದುಬಿಡ್ತಾರಲ್ಲ, ಬಿಸಿನೇ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಸೈಡ್ ಬೈ ಸೈಡ್ ಮಜ್ಜಿಗೆನೂ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ನನಗೆ ಅಮಟೆಕಾಯ್ದು ಉಪ್ಪಿನಕಾಯಿ, ಸ್ವಲ್ಪ ಮುದ್ದೆ, ಮಸ್ಕಾಯಿ, ಅದ್ರ ಜೊತೆಗೆ ಬೆಣ್ಣೆ ತೆಗ್ದಿದ್ನಲ್ವ, ಮಜ್ಜಿಗೆ ಮಾಡೋದ್ನಲ್ಲ, ಅದ್ರಾಗ ಮಜ್ಜಿಗೆ, 1-2 ಸ್ಪೂನಷ್ಟು ರೈಸು ಮತ್ತು ಕೋಸಂಬರಿ, ಬೋಂಡ, ಇಷ್ಟು ನನ್ನ ಲಂಚ್, ಮಧ್ಯಾಹ್ನದ ಲಂಚ್ ಆಯಿತು. ಮನೆಯವರು ಅರ್ಜೆಂಟು, ಮಗಳಿಗೆ ಇವತ್ತು ಆಟೋ ಇರಲಿಲ್ಲ, ಹಾಗಾಗಿ ಬೇಗ ಕರ್ಕೊಂಬರ್ಬೇಕು, ಟೈಮ್ ಆಗಿಬಿಟ್ಟಿದೆ, ಬಂದು ತಿಂತೀನಿ ಅಂತ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರು. ಟೈಮ್ ಆಗಿದೆ, ಬಿಸಿಲು ಬೇರೆ, ಕಾಯ್ತಿರ್ತಾಳೆ ಅಂತೇಳ್ಬಿಟ್ಟು ಹೋಗಿದ್ದಾರೆ. ಈಗ ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ಉಪ್ಪಿನಕಾಯಿ ತೋರಿಸಿದ್ದೆ ಅಲ್ವ, ಇನ್ಸ್ಟೆಂಟ್ ಉಪ್ಪಿನಕಾಯಿ, ಅದು ಖಾಲಿ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಇನ್ನೇನು ಮಾವಿನಕಾಯಿ ಸೀಸನ್ ಮುಗ್ದೋಗ್ಬಿಡುತ್ತಲ್ಲ, ಮಾವಿನ ಹಣ್ಣೇ ಕ್ಲೋಸ್ ಆಗ್ತಾ ಬಂದಿದೆ, ಹಾಗಾಗಿ ಕಾಯಿನೂ ಕ್ಲೋಸ್ ಆಗಿಬಿಡುತ್ತೆ. ಇದೊಂದೇ ಬ್ಯಾಚ್ ಅನಿಸುತ್ತೆ ಮಾಡೋದು ಅಂತ ಹೇಳ್ಬಿಟ್ಟು 1-2 ಮಾವಿನಕಾಯಿ ಇತ್ತು, ಫ್ರೆಂಡ್ ಕೊಟ್ಟಿದ್ರು. ಅದನ್ನು ರಾತ್ರಿನೇ ಉಪ್ಪು ಹಾಕಿಟ್ಬಿಟ್ಟಿದೆ, ಕಟ್ ಮಾಡಿ ಸಣ್ಣದಾಗಿ. ಅದಕ್ಕೆ ಇವಾಗ ಆ ಮಸಾಲೆ ಎಲ್ಲ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಅದೇ ನಾನು ಹೇಳಿದ್ನಲ್ವ ಲಾಸ್ಟ್ ಟೈಮ್, ಆವಾಗಲೇ ಒಂದು ರೆಸಿಪಿನೇ ಮಾಡಿ ತೋರಿಸಿದ್ದೀನಿ. ಸಾಸಿವೆ, ಮೆಂತ್ಯ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹುರಿದ್ಬಿಟ್ಟು ರುಬ್ಕೊಂಬಿಟ್ಟು, ಅದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕಿ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕಿ, ಮತ್ತು ಸಾಸಿವೆ, ಇದೇನು ಮೆಂತ್ಯ, ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರೆಡಿಯಾಗೋಗುತ್ತೆ ಉಪ್ಪಿನಕಾಯಿ. ಇದು ಲಾಸ್ಟ್ ಅನಿಸುತ್ತೆ, ಈ ವರ್ಷದ ಲಾಸ್ಟ್ ಮಾವಿನಕಾಯಿ ಉಪ್ಪಿನಕಾಯಿ. ಪ್ರತಿ ಸಾರಿನೂ ಪೌಡ್ರು ಸಹ ಮಾಡಿಟ್ಕೊತಾ ಇದ್ದೆ, ಅದನ್ನು ಸಹ ಮಾಡೋದಕ್ಕಾಗಲಿಲ್ಲ ಈ ಸರಿ. ಮಾವಿನಕಾಯಿ ಯಾಕೋ ಜಾಸ್ತಿ ಸಿಕ್ಕಲೇ ಇಲ್ಲ, ಆ ಥರದ್ದು ಹುಳಿ ಮಾವಿನಕಾಯಿ. ಹಾಗಾಗಿ ಬೇರೆದೆಲ್ಲ ಇಷ್ಟೆಷ್ಟು ತುಪ್ಪ ಬರುತ್ತೆ, ಏನು ಆಮ್ಲೆಟ್ ಕಾಯಿ ಆ ಥರದ್ದೆಲ್ಲ, ಅದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನಾಟಿಕಾಯಿ ಯಾವುದು ಸಿಗಲಿಲ್ಲ, ಹಾಗಾಗಿ ಅದನ್ನೇ ಇಟ್ಕೊಂಡೆ. ನೋಡಿರಿ, 10:30 ಆಯಿತು. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ